ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಕಾಡುಗೋಡಿಯಲ್ಲಿ 6 ವರ್ಷದ ಬಾಲಕಿ ವೆನ್ನೆಲಾ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗತಕ್ಕಂಥ ಸಾಧ್ಯತೆ ಇದೆ. ಹೊಸದಾಗಿ ತನಿಖೆ ಶುರು ಮಾಡಿರ್ತಕ್ಕಂಥ ಪೊಲೀಸರಿಗೆ ಇರತಕ್ಕಂಥ ಅನುಮಾನ ಏನು, ಪೊಲೀಸರ ತನಿಖೆಯ ಹಾದಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬಾಲಕಿ ವೆನೆಲಾ ಕೊಲೆ ಕೇಸ್ಗೆ ಟ್ವಿಸ್ಟ್. ಟೆಕ್ನಿಕಲ್ ಎವಿಡೆನ್ಸ್ಗಳ ಮೊರೆ ಹೋದ ಖಾಕಿ. ಹೌದು, ಬೆಂಗಳೂರಿನ ಕಾಡುಗೋಡಿಯಲ್ಲಿ ಕೊಲೆಯಾಗಿದ್ದ ಬಾಲಕಿ ವೆನೆಲಾ ಕೊಲೆ ಪ್ರಕರಣವನ್ನ ಮರು ತನಿಖೆ ನಡೆಸೋದಕ್ಕೆ ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ 10 ತಂಡಗಳನ್ನ ರಚನೆ ಮಾಡಲಾಗಿದೆ. ತನಿಖೆಗಿಳಿದಿರುವ ಪೊಲೀಸರಿಗೆ ಆರೋಪಿತ ಪ್ರಿಯಾಂಕಾ ಮತ್ತು ಮೋಹನ್ ಹೇಳಿಕೆ ಮೇಲೆ ಅನುಮಾನ ಮೂಡಿದೆ. ಯಾಕಂದ್ರೆ ಆರೋಪಿ ಮೋಹನ್ ಹೇಳೋ ಪ್ರಕಾರ ಮಾರ್ಚ್ 23ರಂದು ಬಾಲಕಿ ವೆನೆಲಾ ತಾಯಿ ಇಂದಿರಾನಗರದಲ್ಲಿ ಶಾಪಿಂಗ್ ಹೋಗಿದ್ಲು. ಈ ವೇಳೆ ಕಾರಿನ ಹಿಂದಿನ ಸೀಟಲ್ಲಿ ಕೂತಿದ್ದ ಬಾಲಕಿ ವೆನೆಲಾ ಐಸ್ ಕ್ರೀಮ್ ಅನ್ನ ಚೆಲ್ಲಿದ್ಲು. ಇದರಿಂದ ಕೋಪಗೊಂಡು ಮೊಣಕೈಯಿಂದ ಗುದ್ದಿದ ತಕ್ಷಣ ಮಗು ಸಾವನ್ನಪ್ಪಿದೆ ಎಂದಿದ್ದಾನೆ. ಕೇವಲ ಐಸ್ ಕ್ರೀಮ್ ಚೆಲ್ಲಿದ ಕಾರಣಕ್ಕೆ ಮಗುವನ್ನ ಕೊಲೆ ಮಾಡಿದ್ದು ನಿಜಾನ ಅನ್ನೋದು ಪೊಲೀಸರ ಅನುಮಾನವಾಗಿದೆ. ಬಾಲಕಿ ತಾಯಿ ಪ್ರಿಯಾಂಕಾಗೆ ಫುಲ್ ಗ್ರಿಲ್. ಸುಳ್ಳು ಪತ್ತೆ ಪರೀಕ್ಷೆಗೆ ಪೊಲೀಸರು ತಯಾರಿ. ಇನ್ನು ಬಾಲಕಿ ವೆನೆಲಾ ತಾಯಿ ಪ್ರಿಯಾಂಕಾ ಹೇಳಿಕೆ ಮೇಲೆಯೂ ಪೊಲೀಸರಿಗೆ ಅನುಮಾನವಿದೆ. ಶಾಪಿಂಗ್ ಮಾಡಿಕೊಂಡು ಕಾರಿಗೆ ಬಂದಾಗ ಬಾಲಕಿ ವೆನೆಲಾ ಕಾರಿನ ಹಿಂದಿನ ಸೀಟಲ್ಲಿ ಮಲಗಿದ್ಲು. ಆಮೇಲೆ ಕೋಲಾರದ ಕಾಫಿ ಡೇಗೆ ಹೋಗಿ ತಡರಾತ್ರಿ 1:30 ರಾತ್ರಿಗೆ ಮನೆಗೆ ವಾಪಸ್ ಬಂದು ಮಲಗಿಸಿದ್ದೇವೆ. ಮಾರನೇ ದಿನ ಬೆಳಗ್ಗೆ ಬಾಲಕಿ ಸಾವನ್ನಪ್ಪಿರೋದು ಗೊತ್ತಾಗಿದ್ದು ಅಂದಿದ್ದಾಳೆ. ಆದ್ರೆ ತಾನೇ ಹೆತ್ತ ಮಗು ಹಾಗೆ 6 ಗಂಟೆಗಳ ಕಾಲ ಹಿಂದಿನ ಸೀಟಲ್ಲಿ ಯಾವುದೇ ಮೂವ್ಮೆಂಟ್ ಇಲ್ಲದೆ ಹಾಗೆ ಮಲಗಿದ್ರು ಪ್ರಿಯಾಂಕಾಗೆ ಅನುಮಾನ ಬಂದಿಲ್ವಾ? ಮೋಹನ್ ಗುದ್ದಿದ ಏಟಿಗೆ ವೆನೆಲ್ಲಾಗೆ ಮೂಗಿನಲ್ಲಿ ರಕ್ತ ಸೋರಿದೆ. ಅದನ್ನು ಕೂಡ ನೋಡಿಲ್ವಾ ಅನ್ನೋದೇ ಪೊಲೀಸರ ಅನುಮಾನ ದುಪ್ಪಟ್ಟು ಮಾಡಿದೆ. ಅದಷ್ಟೇ ಅಲ್ಲದೆ ಏನೂ ಗೊತ್ತಿಲ್ಲದ ಹಾಗೆ ಸಂಜೆ 7:30 ಗಂಟೆಯಿಂದ ತಡರಾತ್ರಿ 1:30 ತನಕ ಮೃತದೇಹದ ಜೊತೆಗೆ ಓಡಾಡಿದ್ರ ಅನ್ನೋದು ಸೇರಿದಂತೆ ಹಲವು ಅನುಮಾನಗಳಿವೆ. ಇದೇ ಕಾರಣಕ್ಕೆ ಆರೋಪಿತೆ ಕಂ ಬಾಲಕಿ ತಾಯಿ ಪ್ರಿಯಾಂಕಾಳನ್ನ ಸುಳ್ಳು ಪತ್ತೆ ಪರೀಕ್ಷೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದಕ್ಕೆ ಪ್ರಿಯಾಂಕಾ ಕೂಡ ಒಪ್ಪಿಗೆ ಸೂಚಿಸಿದ್ದು, ಅದಕ್ಕೆ ಬೇಕಾದ ಕಾನೂನು ಪ್ರಕ್ರಿಯೆಗೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. 1-2 ದಿನಗಳಲ್ಲಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ ಅಂತಿವೆ ಪೊಲೀಸ್ ಮೂಲಗಳು. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.